ಚಾಮರಾಜನಗರ ಹನೂರು ತಾಲೂಕಿನಿಂದ ನಮಗೆ ರೆಫರ್ ಆಗಿರೋ ಅಥವಾ ನಾನು ಒಪ್ಕೊಂಡಿರೋ ಅಂಥ ಕತೆ ಅಂತ ಕಾಣುತ್ತೆ. ಆಲ್ ರೈಟ್, ಫಸ್ಟ್ ನೋಡೋಣ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾರಂಜಿನ ಗ್ರಾಮ ಗುಳ್ಯದ ಬಯಲಿನಲ್ಲಿ ಸೋಲಿಗರ ಬುಡಕಟ್ಟು ಮಕ್ಕಳಿಗೆ ಶಿಕ್ಷಣ ಎಂಬುದು ದೊಡ್ಡ ಸವಾಲು. ಇಲ್ಲಿ ಪ್ರೌಢಶಾಲೆ ಓದುವುದೇ ಹೆಚ್ಚು. ಅಂಥದ್ರಲ್ಲಿ ಈ ಯುವತಿ ನಾಗವೇಣಿ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಪ್ರೌಢಶಾಲೆ ಶಿಕ್ಷಣ ಪಡೆದು ಏಕಲವ್ಯ ಸರ್ಕಾರಿ ಕಾಲೇಜಿನಲ್ಲಿ ಪಿಯುಸಿ ಶಿಕ್ಷಣ ಮುಗಿಸಿ ಈಗ ಮಾದೇಗೌಡ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಂಜಿನಿಯರಿಂಗ್ ಓದ್ತಿದ್ದಾಳೆ. ಎಂಜಿನಿಯರಿಂಗ್ ನಲ್ಲಿ ಸಿವಿಲ್ ಆಯ್ಕೆ ಮಾಡಿಕೊಂಡಿದ್ದಾರೆ. ತಂದೆ ಈಶ್ವರ್ ಹಾಗೂ ತಾಯಿ ನಾಗಮ್ಮ ಇಬ್ರು ಕೂಡ ಕೂಲಿ ಮಾಡಿ ಮಗಳ ವಿದ್ಯಾಭ್ಯಾಸಕ್ಕೆ ಜೊತೆಯಾಗಿದ್ದಾರೆ. ಇನ್ನು ತಂದೆ ಈಶ್ವರ ಕೂಲಿಗಾಗಿ ಮಂಡ್ಯ, ಕೊಡಗು, ತಮಿಳುನಾಡು ಅಂತ ಬೇರೆ ಬೇರೆ ಕಡೆ ಹೋಗ್ತಾರೆ. ತಾಯಿ ನಾಗಮ್ಮ ಊರಿನಲ್ಲಿಯೇ ಕೂಲಿ ಕೆಲಸಕ್ಕೆ ಹೋಗ್ತಿದ್ದಾರೆ. ಮೂವರು ಹೆಣ್ಣು ಮಕ್ಕಳ ಜೊತೆಗೆ ಮನೆಯಲ್ಲಿ ಇಬ್ಬರು ಹಿರಿಯರ ಜವಾಬ್ದಾರಿ ಕೂಡ ನಿಭಾಯಿಸಬೇಕಿದೆ. ಸೋಲಾರ್ ದೀಪದ ವ್ಯವಸ್ಥೆ ಇಟ್ಕೊಂಡು ಕಾಡಾನೆ ಭಯದ ನಡುವೆ ಪುಟ್ಟ ಮನೆಯಲ್ಲಿ ವಾಸ ಮಾಡುತ್ತಾ ಸರ್ಕಾರಿ ಕೋಟಾದಲ್ಲಿ ಎಂಜಿನಿಯರಿಂಗ್ ಸೀಟು ಪಡೆದಿರುವ ಈ ಸೋಲಿಗರ ಹೆಣ್ಣು ಮಗಳಿಗೆ ತಾಂತ್ರಿಕ ಶಿಕ್ಷಣದ ದೃಷ್ಟಿಯಿಂದ ಒಂದು ಲ್ಯಾಪ್ಟಾಪ್ ಬೇಕಿದೆ. ಆದ್ರೆ ಈ ಕುಟುಂಬಕ್ಕೆ ಅದನ್ನ ಕೊಡಿಸುವ ಶಕ್ತಿ ಇಲ್ಲ. ಸೋಲಿಗರ ಬುಡಕಟ್ಟು ಹೆಣ್ಣು ಮಕ್ಕಳಿಗೆ ತಾಂತ್ರಿಕ ಶಿಕ್ಷಣದ ದೃಷ್ಟಿಯಿಂದ ನೆರವು ನೀಡುವುದು ಬೆಳಕು ಕಾರ್ಯಕ್ರಮದ ಸಂಕಲ್ಪ. ತಾಯಿ ನಾಗಮ್ಮ, ತಂದೆ ಈಶ್ವರ. ನೀವೇನು ಮಾಡ್ತೀರಿ? ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ ಸರ್. ಇಲ್ಲಿ ಮಂಡ್ಯಕ್ಕೆ ಬರ್ತೀನಿ. ಹನೂರಲ್ಲಿ ಎಲ್ಲಿ ನೀವು? ಹನೂರಲ್ಲಿ ಈಗ ಕೊಳ್ಳೇಗಾಲದಿಂದ ರೈಟ್ ಸೈಡ್ಗೆ ಹೋಗ್ಬೇಕು ಸರ್. ಯಾವ ಕಡೆಗೆ? ತಮಿಳ್ನಾಡಿಗೆ ಹೋಗ್ತಾರೆ ಆ ರೋಡ್ಲಿ. ಅಂದ್ರೆ ಬೆಟ್ಟದ ಕಡೆಗ? ಬೆಟ್ಟದ ಸ್ವಲ್ಪ ರಾಮಪುರದ ಕೋದಳಿ ಕಡೆಗ? ರಾಮಪುರ ಇಲ್ಲ ಸರ್, ಆ ಕಡೆ ತಮಿಳ್ನಾಡು ಸೆತ್ತಿ ಈ ಕಡೆ ಒಡೆರ್ಪಾಳ್ಯದ ಕಡೆಗೆ ಗೊತ್ತು. ಹಳ್ಳಿ. ನಿಮಗೆ ವಯಸ್ಸು ಎಷ್ಟೀಗ? 43 ಸರ್. ನೀವು ಯಾವರು? ನಾವು ಅಲ್ಲೇ ಇದು ಪೊನಾಚಿ ಕಡೆಯಿಂದ ಇಲ್ಲಿಗೆ ಮದುವೆ ಆಗಿದ್ದೀನಿ. ಪೊನಾಚಿ ಕಡೆಯಿಂದ ಬಂದ್ರ ನೀವು? ನಾನು ಫಸ್ಟ್ ಟೈಮು ವೀರಪ್ಪನ ಆಪರೇಷನ್ಗೆ ಬಂದಾಗ 86ನೇ ವರ್ಷ. ನಾನು ಹನೂರಲ್ಲೇ ಇರ್ತಿದ್ದೆ. ಇಂಪ್ರೂವ್ ಆಗಿದೆಯಾ ಅವರು? ಸುಮಾರು ಪರವಾಗಿಲ್ಲ ಸರ್. ಆದರೆ ಕೂಲಿ ಅಂತ ಅಷ್ಟೇನು ಜಾಸ್ತಿ ಸಿಗಲ್ಲ. ಎಲ್ಲೋ 3 ದಿವಸ ಕೆಲಸ ಸಿಗುತ್ತೆ, 3 ದಿವಸ ಕೆಲಸ ಸಿಗಲ್ಲ. ಅದಕ್ಕೋಸ್ಕರ ನೀವಾರ ಮಂಡ್ಯ ಗಿಡ ಸೈಡ್ ಬಂದು ಕಬ್ಬಿಗೆ ಓದಿದ್ದೀರಾ? ಇಲ್ಲ ಸ್ವಾಮಿ, ನಾನು ಓದಿಲ್ಲ. ನೀವು ಓದಿದ್ದಿ? ಸರಿ, ನೀವು ಓದ್ತಾನೆ ಇದ್ದೀವಿ. ನೀವು ಓದಿದ್ರಾ? ನಾವು 10th ವರ್ಗ ಓದಿದ್ದೀವಿ. ನೀವು ಎಷ್ಟನೇ ಮಕ್ಕಳೆಷ್ಟು? 3 ಮಕ್ಕಳಿದೆ ಸರ್. 3 ಹೆಣ್ಣ? 3 ಹೆಣ್ಣು ಸರ್. ಇವಳೆ ದೊಡ್ಡವಳ? ನೀನು ಇಂಜಿನಿಯರಿಂಗ್ ಸೇರ್ಕೊಂಡೆ ಇಲ್ಲಿ ಮಂಡ್ಯನ? ಈಗ ಸರ್ ಮಂಡ್ಯದಲ್ಲಿ ಓದ್ತಿದ್ದೀನಿ. ಮಾದೇಗೌಡ ಇಂಜಿನಿಯರಿಂಗ್. ಮಾದೇಗೌಡ ಸರ್. ಏನಕ್ಕೆ ಸಿವಿಲ್ ತಗೊಂಡೆ? ಸರ್ ನನಗೆ ಚಿಕ್ಕ ವಯಸ್ಸಿಂದನೂ ಬಿಲ್ಡಿಂಗ್ಗಳು ನೋಡ್ತಾ ಇದೆ ಸರ್. ಅವಾಗ ನಾನು ಇದೇ ಥರ ಕಟ್ಬೋದು, ಮುಂದೆ ಇನ್ನೂ ಆರ್ಕಿಟೆಕ್ಚರ್ ಆಗಿ ಚೆನ್ನಾಗಿ ಇಷ್ಟಪಟ್ಟು ತಗೊಂಡಿದ್ದೀಯಾ? ಇಷ್ಟಪಟ್ಟು ತಗೊಂಡು. ಸಿವಿಲ್? ಹಾಂ ಸರ್. ಅಯ್ಯಪ್ಪ, ಕತೆ ನಿಂದು ಆಯ್ತು. ನಾಟ್ ಬ್ಯಾಡ್, ಇಟ್ಸ್ ಓಕೆ, ತಪ್ಪೇನಿಲ್ಲ. ಇನ್ನೆರಡು ಓದಿಸ್ತಾ ಇದೆಯಾ? ಹೌದು ಸರ್. ಚೆನ್ನಾಗಿ ಓದುತ್ತೆ? ಓದ್ತಾ ಇದ್ದೀವಿ ಸರ್. ಚೆನ್ನಾಗಿ ಓದ್ತಾರ ಅವರಿಬ್ರು? ತಂಗಿರು ಓದ್ತಿದ್ದಾರೆ ಸರ್. ನಾವು ಭಾಳ ಹಿಂದೆ ಅಲ್ಲಿ ಬರ್ತಿದ್ದಾಗ್ಲೂ ಇದೇ ಥರ ನಮ್ಮದು ಕೋಟೆಯಲ್ಲಿ ಒಂದು ಸೋಲಿಗರ್ ಫ್ಯಾಮಿಲಿನಲ್ಲಿ ಒಂದು ಹುಡುಗ ಅಗ್ರಿಕಲ್ಚರಲ್ ಕಾಲೇಜ್ ಸೇರ್ಕೊಂಬಿಟ್ಟಿದ್ದ. ಆ ಕಾಲದಲ್ಲಿ ನಾನು ಹೇಳ್ತಿರೋದು. ನಮ್ಗೆ ಅವಾಗೆಲ್ಲ ಭಾಳ ಖುಷಿ ಆಗ್ತಿತ್ತು. ಎಷ್ಟು ಖುಷಿ ಆಗ್ತಿತ್ತು ಅಂತಂದರೆ ನಮಗೆಲ್ಲ ಅಲ್ಲಿಂದ ಬಂದು ಅವನು ಅಗ್ರಿಕಲ್ಚರಲ್ ಕಾಲೇಜ್ ಸೇರ್ಕೊಂಡ್ಬಿಟ್ನಲ್ಲ ಅವನು ಅಂತ. ಯಾಕಂದರೆ ಅವನೇ ಫಸ್ಟ್ ಡಿಗ್ರಿ ಹೋಲ್ಡರ್ ಅವನು ಊರಿಗೆ. ಈಗ ನಿಮ್ಮೂರಿಗೆ ನೀನೇ ಫಸ್ಟ್ ಡಿಗ್ರಿ ಹೋಲ್ಡರ್ ಆಗ್ತೀಯಾ? ಹಾಂ, ಅಯ್ಯೋ, ಕಂಗ್ರ್ಯಾಚುಲೇಷನ್ಸ್, ವೆರಿ ಗುಡ್, ಬ್ಯೂಟಿಫುಲ್. ಚೆನ್ನಾಗಿ ಓದು, ಗೊತ್ತಾಯ್ತಾ? ಆಬ್ವಿಯಸ್ಲಿ ನಿನಗೆ ಆ ಪ್ಯಾಷನ್ ಇರೋದ್ರಿಂದ ನಿನಗೆ ಆ ವೃತ್ತಿ ಏನು ಮೋಸ ಮಾಡಲ್ಲ, ಆಯಿತಾ? ನಿಂಗೆ ನೌಕರಿ ಸರ್ಕಾರಿ ಗಿರ್ಕಾರಿ ಎಲ್ಲ ಸರಿಯಾಗಿ ಸಿಕ್ಕಿದ್ರೆ ಸರಿ, ಸಿಗ್ಬೋದು ನೀವು ಚೆನ್ನಾಗಿ ಮಾಡ್ಕೊಂಡು ಹೋದರೆ. ಒಂದು ವೇಳೆ ಸಿಕ್ಕಿದ್ರು ಹೇಳು, ಬೇಕಾದಷ್ಟು ಜನ ಇದ್ದಾರೆ, ಹೇಳೋಣ, ಗೊತ್ತಾಯ್ತಾ? ತುಂಬ ಜನ ಇದ್ದಾರೆ, ಸರಿ ಸರ್. ಹೇಳಿದ್ರೆ ಕೊಡ್ತಾರೆ. ಬಟ್ ನೀನು ಓದಬೇಕು. ಯಾಕೆ ನಾನು ಒಬ್ಬಳಿಗೆ ಮಾತ್ರ ನೀನು ಕೋರ್ಸ್ ಮುಗಿಸಿ ಚೆನ್ನಾಗಿ ಮುಗಿಸ್ಕೋ, ಸರ್ಕಾರ ಸಿಕ್ಕಿದ್ರೆ ಓಕೆ,
ಯಾವ್ದಾರು ಅಪ್ಪಿ ನೀನು PWD ಈ ಥರ ಏನೇನೋ ಕಾಲ್ ಮಾಡ್ತಿರ್ತಾರೆ, ನೀನು ಹಾಕಿದಾಗ ನಿಂಗೆ ಸಿಕ್ಕಿದ್ರೂ ಒಳ್ಳೇದು. ಸಿಕ್ಕದಿದ್ರೆ ಯಾಕೆ ನನಗೆ ಮಾತ್ರ ಹೇಳ್ತಿದ್ದಾರೆ, ಹೇಳೋಣ ಯಾರಿಗಾರು ನಿನಗೆ ಒಂದು ಉದ್ಯೋಗಕ್ಕೆ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ನೀನು ಅದು ನಿನಗೋಸ್ಕರ ಅಲ್ಲ. ಗೊತ್ತಾಯ್ತಾ? ನೀನು ಊರಿನಲ್ಲಿ ಯಾರು ಈ ಥರ ಓದೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಎನ್ಕರೇಜ್ ಆಗಲಿ ಅಂತ. ನೀನು ಫೇಲ್ಯೂರ್ ಆಗಿಬಿಟ್ರೆ ಈಗ ಅವರೆಲ್ಲ ಡಿಸಪಾಯಿಂಟ್ ಆಗಿಬಿಡ್ತಾರೆ. ಆಮೇಲೆ ಎಲ್ಲರ ಮೊದಲು ಶುರು ಮಾಡ್ಕೊಂಬಿಡ್ತಾರೆ, ಅವಳು ಏನು ಮಾಡಿದ್ಲು, ಅವಳು ಹೋಗೇನು ಕಡಿದ್ಲು, ಅವಳು ಅಲ್ಲೆಲ್ಲ ಹೋಗಿ ಬಂದ್ಲಲ್ಲ ಮಂಡ್ಯಾಗೆ, ಏನಾಯ್ತು ಈಗ ಅವಳಿಗೆ ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ನೀನು ಸಕ್ಸಸ್ ಆಗಿಬಿಟ್ರೆ ಅವ್ರಿಗೆಲ್ಲ ಹಿಂಗೆ ಎನ್ಕರೇಜ್ಮೆಂಟ್ ಆಗಿಬಿಡುತ್ತೆ. ಹೌದು ಸರ್. ಅದಕ್ಕೋಸ್ಕರ ನೀ ಸಕ್ಸಸ್ ಆಗಬೇಕು. ನೀನು ನಿನ್ನ ವೈಯಕ್ತಿಕವಾಗಿ ಆಸೆ ಸೆಲ್ಫಿಶ್ನೆಸ್ಗೆಲ್ಲ ಹೇಳ್ತಿರೋದು ನಾನು. ಗೊತ್ತಾಯ್ತಾ? ಸರಿ ಸಪೋರ್ಟ್ ಮಾಡ್ತಾರಾ? ಮಾಡ್ತಾರೆ ಸರ್. ಮಾಡ್ತಾರಾ? ಮಾಡ್ತಾರೆ ಸರ್. ಮಾಡ್ತೀವಿ ಸರ್, ಅವ್ರಿಗೋಸ್ಕರ ಮಾಡ್ಬೇಕು ಸರ್, ಅವ್ರಿಗೋಸ್ಕರನೇ ಇರೋದು. ಮಾಡ್ತಾರಮ್ಮ, ನಿಜ ಹೇಳು. ಮಾಡ್ತಾರೆ ಸರ್. ಮತ್ತು ಸುಮ್ಮನೆ ಅವನ ಪಕ್ಕದಲ್ಲಿ ಕೂತಿದ್ದಾನೆ ಅಂತ ಎದುರ್ಕೋತಿದ್ದೀಯ? ಇಲ್ಲ ಸರ್, ಮಾಡ್ತಾರೆ. ಆಯ್ತು, ಚೆನ್ನಾಗಿ ಮಾಡು, ಸರಿ ಸರ್. ನೋ ಪ್ರಾಬ್ಲಮ್. ಸಿವಿಲ್ ಈಸ್ ನಾಟ್ ಬ್ಯಾಡ್. ಇವತ್ತಿರೋ ಇನ್ಫ್ರಾಸ್ಟ್ರಕ್ಚರ್, ಬಿಲ್ಡಿಂಗು, ಡೆವಲಪ್ಮೆಂಟ್ ಎಲ್ಲ ನೋಡ್ತಾ ಇದ್ದರೆ ಟ್ರಮಂಡಸ್ ವರ್ಕ್ ಫೋರ್ಸ್ ಬೇಕಾಗತ್ತೆ ಸಿವಿಲಲ್ಲೂ. ಇನ್ಮೇಲೆ ಬೇಕಾಗಲ್ಲ ಅಂತಲ್ಲ. ನಿನ್ನ ಅದೃಷ್ಟ ಹೆಂಗೆ ಹಣೆ ಬರಹ ಬರೆದಿದೆಯೋ ನನಗೆ ಗೊತ್ತಿಲ್ಲ, ಅದು ಆಗತ್ತೆ. ಈಗ ಆಗಬೇಕಾಗಿರೋದು ಏನು? ನೀ ಯಾಕೆ ಬಂದೆ ಇಲ್ಲ ನನ್ನ ಹತ್ರ? ಸರ್ ಲ್ಯಾಪ್ಟಾಪ್ ಅಷ್ಟೇ ತಾನೇ? ಹಾಂ, ಅದನ್ನು ದೊಡ್ಡದು ಅಂದ್ಕೊಂಡು ಬಂದ್ಯಾ? ಆಗಲ್ಲ. ಅದು ಹಂಗೆ ಹೇಳಿದ್ರು ಮಾಡ್ತಿದ್ದೆ ನಾನು. ನೀ ಇಲ್ಲಿಗೆ ಬರಬೇಕಾಗೇ ಇರಲಿಲ್ಲ. ಹಾಗೆ ಸ್ವಲ್ಪ ಫೀಸ್ಗಳು ಸ್ವಲ್ಪ ತೊಂದರೆ ಇದೆ ಸರ್. ಫೀಸ್ ಕಟ್ಟಬೇಕಾದ್ರೆ ಯಾಕೆ ನಿಮ್ಗೆ ಇದು ಸಿಕ್ಕಲ್ವಾ? ಸರ್ ಅದು ಅರ್ಧ ಭಾಗ ಗೌರ್ಮೆಂಟಿಂದ ಬರುತ್ತೆ ಸರ್, ಇನ್ನು ಕಾಲು ಭಾಗ ನಾವು ಕಟ್ಬೇಕು ಸರ್. ಆಯ್ತು, ಅದು ಬಂದಾಗ ಅವಳಿಗೆ ನನಗೆ ನೋಡಿ, ನನ್ನ ಮೇಲ್ ಕೊಡ್ತೀನಿ, ನನ್ನ ಮೇಲ್ ಹಾಕು, ಬಂದಾಗ ನಾನು ಹೇಳ್ತೀನಿ, ಸರಿ ಮಾಡ್ತೀನಿ. ಸರಿ. ಗೊತ್ತಾಯ್ತಾ? ಸರಿ ಸರ್. ಅವ್ರು ಕೊಡಲ್ಲ, ನಿನಗೆ ನಾನು ಕೊಡ್ತೀನಿ. ಹಾಂ ಸರ್. ನೀನು ಒಂದು ನೋಟ್ ಹಾಕು ಮೇಲಲ್ಲಿ. ಸರ್ ಹಾಗೆ ನಮಗೆ ಸ್ವಲ್ಪ ತೊಂದರೆ ಇದೆ ಸರ್. ಅಂದರೆ ನಾವಿರೋದು ಗದ್ದೆ ಬೈಲಲ್ಲಿ ಸರ್ ನಾವಿರೋದು. ನಮಗೆ ಕರೆಂಟ್ ವ್ಯವಸ್ಥೆ ಏನೂ ಇಲ್ಲ ಸರ್. ಏನು ಮಾಡೋಕ್ಕಾಗಲ್ಲ, ಅಲ್ಲ ಇವತ್ತಿಂದಲ್ಲ ಪ್ರಾಬ್ಲಮ್ ಇದು. ಹಾಂ ಸರ್. ನಿನಗಿವತ್ತು ಅನ್ನಿಸ್ತಿರ್ಬೋದು. ನಾನು ಇದನ್ನು ಭಾಗದಲ್ಲಿ ಕೋಟೆ, ಹುಣಸೂರು, ನಾಗರೊಳೆ, ನಮ್ಮ ಹನೂರು, ರಾಮಾಪುರ, ಕೌದಳ್ಳಿ, ಈವನ್ ಬೆಟ್ಟದಲ್ಲೂ ಆಯಿತಾ, ಆ ಕಡೆ ಬಂದರೆ ಪಾಲಾರು, ಪೊನ್ನಾಚಿ, ಈ ಕಡೆಲೆಲ್ಲ ನಾವು ಇದನ್ನು ಆಗ್ಲಿಂದನೂ ನೋಡ್ತಾ ಇದ್ದೀವಿ. ಅಲ್ಲಿ ಪವರ್ ಈಸ್ ಎ ಮೇಜರ್ ಇಶ್ಯೂ. ಬಿಕಾಸ್ ಪವರ್ ಇಲ್ಲ ಅಂತಲ್ಲ, ಕನೆಕ್ಟಿವಿಟಿನೇ ಇಲ್ಲ ಅಲ್ಲಿ. ದ ಬೆಸ್ಟ್ ಮೆಥಡ್ ಇಸ್ ಸೋಲಾರ್. ನಾನು ಸ್ಟ್ರಿಕ್ಟಾಗಿ ಕೇಳಿದ್ರೆ ಆ ಏರಿಯಾಸಲ್ಲಿ. ಹಾಂ, ಈಗೇನಾಗಿದೆ ಅದಕ್ಕೆ? ಅಂದರೆ ಸರ್ ನಮಗೆ ಓದೋದಕ್ಕೆ ತುಂಬ ತೊಂದರೆ ಆಗುತ್ತೆ. ನಾವು ಮೇಣದ ಬತ್ತಿ ಈಗ ಹಚ್ಕೋತೀವಿ. ಸದ್ಯಕ್ಕೆ ನೀನೇನೆಲ್ಲ ಓದ್ತಿಲ್ವಲ್ಲ? ಇನ್ನು ಸದ್ಯಕ್ಕೆ ಮಂಡ್ಯಾಲ್ ತಾನೇ ಓದ್ತಿರೋದು. ಅಂದರೆ ಅಪ್ ಆ್ಯಂಡ್ ಡೌನ್ ಮಾಡ್ತೀನಲ್ಲ ಸರ್. ಅಪ್ ಆ್ಯಂಡ್ ಡೌನ್ ಯಾಕೆ ಮಾಡ್ತಾ ಇದೀಯ ನೀನು? ಇನ್ನು ಚಿಕ್ಕ ಭಾಳ ದೂರ ಆಗಲ್ವಾ? ಆಲ್ಮೋಸ್ಟ್ ಒಂದು 2 hours ಜರ್ನಿ ಆಗಲ್ಲ, 1.5-2 ಗಂಟೆ. ಸರ್ ಅದ್ಯಾಕೆ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ? ಅಲ್ಲೇ ಇಲ್ಲ ಹಾಸ್ಟೆಲ್ಗೆ ಇಷ್ಟಲಿಲ್ವಾ ನಿನಗೆ? ಹಾಸ್ಟೆಲ್ ಇದೆ ಸರ್. ಅಂತಂದರೆ ಸರ್ ರಜೆ ಕೊಡ್ತಾರಲ್ಲ ಸರ್. ರಜಾ ಎಷ್ಟು ದಿನ ಕೊಡ್ತಾರೆ? ಬಾ, ಸೆಮಿಸ್ಟರ್ ಆದಮೇಲೆ ಒಂದು 10 ದಿನನೋ 15 ದಿನ. ಸ್ಟಡಿ ಹಾಲಿಡೇ ಕೊಟ್ಟಾಗೆಲ್ಲ ಮನೆಗೆ ಹೋಗೋತೀವಲ್ಲ ಸರ್. ಅಲ್ಲಿ ನೋಡೋಣ, ವಿಚಾರಿಸೋಣ. ಆದರೆ ಹೇಳ್ತೀನಿ ನಾನು, ಸರಿ. ನನಗೆ ಅಶೂರೆನ್ಸ್ ಕೊಡಲ್ಲ. ಅದೆಲ್ಲ ಲಾರ್ಜ್ ಇಶ್ಯೂಗಳದು ಆ ಏರಿಯಲ್ಲಿ. ಅಲ್ಲಿ ಕೆಲವು ಕಡೆ ಲೈನ್ ತೊಗೊಂಡೋಗೋಕ್ಕಾಗಲ್ಲ, ಫಾರೆಸ್ಟ್ ಏರಿಯಾ ಇರುತ್ತೆ, ಫಾರೆಸ್ಟ್ನವ್ರು ಅಬ್ಜೆಕ್ಟ್ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಅವರು ಹಾಕಕ್ಕೆ ಬಿಡಲ್ಲ. ಈ ಥರ ಏನೇನೂ ಗೋಜಲಿದೆ ಅಲ್ಲಿ. ನಾವು ವಿಚಾರಿಸ್ಬಿಟ್ಟು ಹೇಳ್ತೀನಿ. ಸರಿ. ಓಕೆ, ನೀ ಚೆನ್ನಾಗಿ ಫಸ್ಟ್ ಓದೋದು ಕಲ್ತ್ಕೊ, ಸರಿ ಸರ್. ಆಮೇಲೆ ನೋಡ್ಕೊಳ್ಳೋಣ ಮಿಕ್ಕಿತ್ತು. ಆಲ್ ರೈಟ್, ಕೊಟ್ಬಿಡೋಣವಾ? ನೀನು ತವರಲ್ಲಿ ಎಷ್ಟು ಸೆಮಿಸ್ಟ್ರು? ಥರ್ಡ್ ಸೆಮಿಸ್ಟರ್. ಥರ್ಡ್, ಇನ್ನೂ 3 ಇದೆ ಅಲ್ಲ? ಸರಿ, 4 ಅಂದರೆ 8 ಅಲ್ವಾ? ಹಾಂ ಸರ್. 4 ಅಂದರೆ 8 ಅಂದರೆ ಇನ್ನು 5 ಇದೆ. ಹೌದು ಸರ್. ಕೇಳ್ತೀನಿ, ಮಧ್ಯದಲ್ಲಿ ನೀನು ತೋರಿಸ್ಬೇಕು ಮಾರ್ಕ್ಸ್ ನನಗೆ. ಸರಿ ಸರ್. ಹಾಂ, ಸರಿ. ಇಲ್ಲದ್ರೆ ನೀನು ಆಮೇಲೆ ಆ ಫೀಸು ಗೀಸು ಅಂತ ಏನಾರು ಬಂದರೆ ನಾನು ನಿಂತ್ಕೊಳ್ಳಲ್ಲ ಅವಾಗ. ಈಗಲೇ ಹೇಳಿ. ಇಲ್ಲ ಸರ್, ಚೆನ್ನಾಗಿ ತೆಗಿತೀನಿ ಹಾಂ, ಸರ್. ಚೆನ್ನಾಗಿ ಓದಿಸಿ ಅವಳು. ಸರಿ.